ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಕಳೆದ 10-12 ವರ್ಷಗಳಲ್ಲಿ ದೇಶದ ಸಾರಿಗೆ ವ್ಯವಸ್ಥೆಯಲ್ಲಿ ಹೆಚ್ಚಿನ ಅಭಿವೃದ್ಧಿಯಾಗಿದೆ. ಅಮೆರಿಕ ನಂತರ ಹೆಚ್ಚಿನ ರಸ್ತೆ ನೆಟ್ವರ್ಕ್ಗಳನ್ನು ಹೊಂದಿರೋ ದೇಶವಾಗಿದೆ. ದೇಶದಲ್ಲಿ ಹೆದ್ದಾರಿಗಳು, ಎಕ್ಸ್ಪ್ರೆಸ್ ವೇಗಳು ಸಾಕಷ್ಟು ತಲೆ ಎತ್ತಿವೆ. ರಾಜ್ಯದಲ್ಲೂ ಕೂಡ ಈಗಾಗಲೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಬಂದಿದೆ. ಇದೀಗ ಕರ್ನಾಟಕಕ್ಕೆ ಮತ್ತೊಂದು ಹೆದ್ದಾರಿ ಬರಲಿದೆ. ಇತ್ತೀಚೆಗಷ್ಟೇ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಬೆಂಗಳೂರು ಮುಂಬೈ ರಸ್ತೆ ಕೆಲಸ ಶುರುವಾಗಲಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗಿದ್ರೆ ಈ ಹೆದ್ದಾರಿ ರಾಜ್ಯಕ್ಕೆ ಏಕೆ ಇಂಪಾರ್ಟೆಂಟ್? ಇದು ಯಾವೆಲ್ಲ ನಗರಗಳ ಜೊತೆ ಕನೆಕ್ಟ್ ಆಗಲಿದೆ? ಇದರಿಂದ ಯಾರಿಗೆಲ್ಲ ಲಾಭವಾಗಲಿದೆ? ಭಾರತದ ರಸ್ತೆ ಅಭಿವೃದ್ಧಿ ಹೇಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಭಾರತ. ಹೀಗಾಗಿ ಇಲ್ಲಿ ಜನರ ಸಂಚಾರ ಕೂಡ ಜಾಸ್ತಿನೇ. ವಾಯುಯಾನ, ರೈಲು ಪ್ರಯಾಣಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಜನ ಹೆಚ್ಚು ರಸ್ತೆ ಮಾರ್ಗವನ್ನು ಬಳಸ್ತಾರೆ. ಯಾಕಂದ್ರೆ ಹಳ್ಳಿಗೂ ರಸ್ತೆ ಸಂಪರ್ಕ ಬಂದಿದೆ. ಹೀಗಾಗಿ ನಮ್ಮಲ್ಲಿ ರಸ್ತೆ ಮಾರ್ಗ ಬಳಸುವವರೇ ಜಾಸ್ತಿ. ಅಲ್ಲದೆ ವಿಮಾನಯಾನ ದುಬಾರಿ ಅಲ್ಲದೆ ಕೇವಲ ಪ್ರಮುಖ ನಗರಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಇನ್ನು ರೈಲು ಪ್ರಯಾಣ ಚೀಪ್ ಆಗಿದ್ರೂ ಹಳ್ಳಿಗಳಿಗೆ ನೆಟ್ವರ್ಕ್ ಇರಲ್ಲ. ಹಾಗೆ ನಮಗೆ ಬೇಕಂದ ಹಾಗೆ ಹೋಗೋಕ್ಕಾಗಲ್ಲ. ಟ್ರೈನ್ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರಸ್ತೆ ಪ್ರಯಾಣ ಹಾಗಲ್ಲ. ನಮ್ಮ ಬಳಿ ವೆಹಿಕಲ್ ಇದ್ದರೆ ಯಾವಾಗ ಬೇಕಾವಾಗ ಹೋಗ್ಬೋದು. ಅಲ್ಲದೆ ಬಸ್ಗಳು ಕೂಡ ಸಾಕಷ್ಟಿವೆ. ಹೀಗಾಗಿ ನಮ್ಮಲ್ಲಿ ರಸ್ತೆ ಪ್ರಯಾಣ ಜನರಿಗೆ ಸುಲಭವಾಗಿ ಕೈಗೆಟುಕುತ್ತದೆ. ಭಾರತದಲ್ಲಿನ ಹೆದ್ದಾರಿಗಳು ದೇಶದ ಒಟ್ಟು ಸಾರಿಗೆಯ 85% ಒಳಗೊಂಡಿವೆ. ಅಲ್ಲದೆ ದೇಶದ ಅಭಿವೃದ್ಧಿಗೆ ಸಾರಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ. ಹೀಗಾಗಿ ದೇಶದಲ್ಲಿ, ಅದರಲ್ಲೂ ರೋಡ್ ನೆಟ್ವರ್ಕ್ನಲ್ಲಿ ಭಾರತ ತುಂಬಾನೇ ಅಭಿವೃದ್ಧಿಯಾಗಿದೆ. ಜನವರಿ 2024 ಡೇಟಾ ಪ್ರಕಾರ ಭಾರತದಲ್ಲಿ ಸುಮಾರು 6.67 ಕೋಟಿ ಕಿಲೋಮೀಟರ್ ರಸ್ತೆ ನೆಟ್ವರ್ಕ್ ಇದೆ. ಈ ಮೂಲಕ ವಿಶ್ವದಲ್ಲೇ ಅತಿ ಹೆಚ್ಚು ರಸ್ತೆ ಜಾಲವನ್ನು ಹೊಂದಿರುವ 2ನೇ ದೇಶವಾಗಿದೆ. ಮೊದಲನೇ ಸ್ಥಾನದಲ್ಲಿ ಅಮೆರಿಕ ಇದ್ದು, ಇತ್ತೀಚಿನ ಡೇಟಾ ಪ್ರಕಾರ ಅಮೆರಿಕ 6.8 ಕೋಟಿ ಕಿಲೋಮೀಟರ್ ರಸ್ತೆ ನೆಟ್ವರ್ಕ್ನ ಹೊಂದಿದೆ. ಇನ್ನು ಇತ್ತೀಚೆಗೆ ಡೆವಲಪ್ ಆಗ್ತಿರೋ ಎಕ್ಸ್ಪ್ರೆಸ್ ವೇಗಳು ಕೂಡ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಎಕ್ಸ್ಪ್ರೆಸ್ ವೇ ಅಂದರೆ ಹೆಸರೇ ಹೇಳುವ ಹಾಗೆ ಹೆಚ್ಚಿನ ಸ್ಪೀಡ್ ಲಿಮಿಟ್ ಹೊಂದಿದ ನಿಯಂತ್ರಿತ ಹೆದ್ದಾರಿಗಳು. ಜುಲೈ 2023 ಡೇಟಾ ಪ್ರಕಾರ ಭಾರತ 5930 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇಯನ್ನು ಹೊಂದಿದೆ. ಇನ್ನು ಭಾರತದಲ್ಲಿನ ಎಕ್ಸ್ಪ್ರೆಸ್ ವೇಯಲ್ಲಿ ಪ್ರತಿ ಗಂಟೆಗೆ ಗರಿಷ್ಠ 120 ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಮಾಡಬಹುದು. ಈ ಎಕ್ಸ್ಪ್ರೆಸ್ ವೇಗಳು ಪ್ರಮುಖ ನಗರಗಳಿಗೆ ನೇರವಾಗಿ ಸಂಪರ್ಕವನ್ನು ಒದಗಿಸೋದರ ಮೂಲಕ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡ್ತವೆ. ಅಲ್ಲದೆ ಗೂಡ್ಸ್ ಸಂಚಾರಕ್ಕೂ ಉತ್ತಮ ವೇದಿಕೆಯಾಗೋದ್ರಿಂದ ಆರ್ಥಿಕವಾಗಿಯೂ ಕೂಡ ಕೊಡುಗೆ ನೀಡುತ್ತವೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಕಡಿಮೆಯಾಗುವ ಮೂಲಕ ಆಕ್ಸಿಡೆಂಟ್ಗಳ ಪ್ರಮಾಣ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯದಲ್ಲಿರುವ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕೂಡ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡಿವೆ. ಇದೀಗ ಮತ್ತೊಂದು ರಸ್ತೆ ಯೋಜನೆ ರಾಜ್ಯಕ್ಕೆ ಒಲಿದು ಬಂದಿದೆ. ಫ್ರೆಂಡ್ಸ್, ಮುಂಬೈ ಹಾಗೂ ಬೆಂಗಳೂರು ದೇಶದ ಪ್ರಮುಖ ನಗರಗಳಾಗಿವೆ. ಪ್ರಸ್ತುತ ಇರುವ ಮುಂಬೈ ಬೆಂಗಳೂರು ಹೆದ್ದಾರಿ ದಟ್ಟಣೆಯಿಂದ ಕೂಡಿದೆ. ಉಭಯ ನಗರಗಳ ನಡುವೆ ಜನರ ಓಡಾಟ ಹೆಚ್ಚಾಗ್ತಿರೋದು ಈ ದಟ್ಟಣೆಗೆ ಕಾರಣವಾಗಿದೆ ಎನ್ನಲಾಗಿದೆ. ಹೀಗಾಗಿ ಉಭಯ ನಗರಗಳ ನಡುವೆ ಹೊಸ 14 ಪಥದ ಎಕ್ಸ್ಪ್ರೆಸ್ ವೇಯನ್ನು ನಿರ್ಮಿಸಲಾಗುತ್ತಿದೆ ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಪುಣೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಈ ಯೋಜನೆಗೆ ಸಂಬಂಧಿಸಿದಂತೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ. ಮುಂದಿನ 6 ತಿಂಗಳಲ್ಲಿ ಕಾಮಗಾರಿ ಶುರುವಾಗಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಮುಂಬೈನ ಅಟಲ್ ಸೇತುವೆಯಿಂದ ಈ ಹೊಸ ರಸ್ತೆ ಶುರುವಾಗಲಿದ್ದು ಪುಣೆ ರಿಂಗ್ ರೋಡ್ ಮೂಲಕ ಸಾಗಲಿದೆ ಅಂತ ಹೇಳಿದ್ದಾರೆ. ಈ ಹೊಸ ಮುಂಬೈ ಬೆಂಗಳೂರು 14 ಪಥದ ರಸ್ತೆ ನಿರ್ಮಾಣದ ಮೂಲಕ ಈಗಿರುವ ಹೆದ್ದಾರಿ ಟ್ರಾಫಿಕ್ 50% ಕಡಿಮೆ ಆಗಲಿವೆ ಅಂತ ಹೇಳಲಾಗಿದೆ. ಇದು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವ ಜೊತೆಗೆ ಸರಕು ಸಾಗಾಣಿಕೆಗೂ ಸಹಾಯವಾಗಲಿದೆ. ಟ್ರಾಫಿಕ್ ಕಡಿಮೆಯಾಗುವ ಮೂಲಕ ಪ್ರಯಾಣ ಸುಗಮವಾಗುವುದರ ಜೊತೆಗೆ ಪ್ರಯಾಣದ ಸಮಯ ಕೂಡ ಕಡಿಮೆ ಆಗಲಿದೆ. ಮುಂಬೈ ಹಾಗೂ ಬೆಂಗಳೂರು ನಡುವೆ ರಸ್ತೆಯಿಂದ ಅಥವಾ ರೈಲು ಮಾರ್ಗದಿಂದ ಸಂಚರಿಸೋಕೆ ಕಡಿಮೆ ಅಂದರೂ 14 ರಿಂದ 24 ಗಂಟೆ ಬೇಕಾಗುತ್ತೆ. ಆದರೆ ಇವಾಗ
ಅಭಿವೃದ್ಧಿ ಆಗ್ತಿರೋ ವಿಶೇಷ ಎಕ್ಸ್ಪ್ರೆಸ್ ವೇಯಿಂದ ಈ ಸಮಯ ಗಣನೀಯವಾಗಿ ಕಡಿಮೆ ಆಗುತ್ತೆ ಎನ್ನಲಾಗ್ತಿದೆ. ಜೊತೆಗೆ ಉಭಯ ನಗರಗಳ ನಡುವೆ ನಿರಂತರ ಓಡಾಡುವ ಜನರಿಗೆ ಇದು ವರದಾನ ಅಂದರೆ ತಪ್ಪಾಗಲಾರದು. ಅಲ್ಲದೆ ರಾಜ್ಯದಿಂದ ಗೂಡ್ಸ್ಗಳ ಓಡಾಟ ಕೂಡ ಹೆಚ್ಚಾಗಿ ಆರ್ಥಿಕತೆಗೂ ಈ ರಸ್ತೆ ಸಹಕಾರಿಯಾಗಲಿದೆ. ಇನ್ನು ಇದು ಯಾವ್ಯಾವ ನಗರಗಳನ್ನು ಕನೆಕ್ಟ್ ಮಾಡಲಿದೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಈ ರಸ್ತೆ ಮುಂದಿನ 50 ವರ್ಷಗಳ ಜನಸಂಖ್ಯೆ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡು ಮಾಡಲಾಗಿದೆ ಎನ್ನಲಾಗಿದೆ. ಹೀಗಾಗಿ ಈ ರಸ್ತೆ ಈ ಭಾಗಗಳಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಫ್ರೆಂಡ್ಸ್, 2014ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಭಾರತದ ಹೆದ್ದಾರಿ ಮತ್ತು ರಸ್ತೆ ನೆಟ್ವರ್ಕ್ನ ಅಭಿವೃದ್ಧಿಯಲ್ಲಿ ಮಹತ್ವದ ಬೆಳವಣಿಗೆಗಳಾಗಿವೆ. ಈ ಸಮಯದಲ್ಲಿ ಸರ್ಕಾರ ಹೆಚ್ಚಿನ ರೀತಿಯ ಹೆದ್ದಾರಿ ನಿರ್ಮಾಣದಲ್ಲಿ ಭಾರಿ ಹೂಡಿಕೆಗಳನ್ನು ಮಾಡಿದೆ. ರಸ್ತೆ ನೆಟ್ವರ್ಕ್ ಅಭಿವೃದ್ಧಿಗೆ ಬಿಜೆಪಿ ಕೈಗೊಂಡ ಪ್ರಮುಖ ಯೋಜನೆಗಳಲ್ಲಿ ಭಾರತ್ ಮಾಲಾ ಪರಿಯೋಜನೆ ಒಂದಾಗಿದೆ. 2017ರಲ್ಲಿ ಆರಂಭಗೊಂಡ ಈ ಯೋಜನೆಯ ಉದ್ದೇಶ ದೇಶದ ಪ್ರಮುಖ ಹೆದ್ದಾರಿ ಜಾಲವನ್ನು ಅಭಿವೃದ್ಧಿಪಡಿಸೋದು. ಇದು ಸರಕು ವಾಹನಗಳ ಸುಗಮ ಸಂಚಾರ ಮತ್ತು ವ್ಯಾಪಾರದ ಸುಧಾರಣೆಗೆ ನೆರವಾಗಲು ಪ್ರಮುಖ ರಾಷ್ಟ್ರಮಟ್ಟದ ರಸ್ತೆಗಳ ಜಾಲವನ್ನು ಅಭಿವೃದ್ಧಿಪಡಿಸುತ್ತದೆ. 2023ರ ವೇಳೆಗೆ ಯೋಜನೆಯ ಮೊದಲ ಹಂತದಡಿ ಸುಮಾರು 24,800 ಕಿಲೋಮೀಟರ್ನಷ್ಟು ಹೆದ್ದಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. ಅಲ್ಲದೆ ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಮೂಲಕ ಗ್ರಾಮೀಣ ಪ್ರದೇಶಗಳನ್ನು ನಗರ ಪ್ರದೇಶಗಳೊಂದಿಗೆ ಸಂಪರ್ಕ ಒದಗಿಸುವ ಕೆಲಸ ಮಾಡಲಾಗ್ತಿದೆ. 2014ರ ನಂತರ ಈ ಯೋಜನೆಯಡಿ ಸುಮಾರು 1.5 ಲಕ್ಷ ಕಿಲೋಮೀಟರ್ಗಳಷ್ಟು ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ. ಫ್ರೆಂಡ್ಸ್, 2014ರ ಹಿಂದಿನ ಸಮಯದಲ್ಲಿ ದೇಶದ ಪ್ರತಿದಿನ ಹೆದ್ದಾರಿ ನಿರ್ಮಾಣದ ದರ ಸುಮಾರು 12 ಕಿಲೋಮೀಟರ್ಗಳಷ್ಟಿತ್ತು. 2020-21ರಲ್ಲಿ ಇದು 37 ಕಿಲೋಮೀಟರ್ಗಳ ಮಟ್ಟಿಗೆ ಏರಿದೆ. ಈ ಮೂಲಕ ರಾಷ್ಟ್ರೀಯ ಹೆದ್ದಾರಿಗಳ ಉದ್ದ 2014ರಲ್ಲಿ 91,000 ಕಿಲೋಮೀಟರ್ಗಳಿಂದ 2023ರ ವೇಳೆಗೆ 1,44,634 ಕಿಲೋಮೀಟರ್ಗೆ ಹೆಚ್ಚಾಗಿದೆ. ಇದು ಕೂಡ ಭಾರತವನ್ನ ವಿಶ್ವಮಟ್ಟದಲ್ಲಿ ಎಲ್ಲ ದೇಶಗಳು ತಿರುಗಿ ನೋಡುವಂತೆ ಮಾಡಿದೆ ಅಂದರೆ ತಪ್ಪಾಗಲಾರದು. ಇದು ಫ್ರೆಂಡ್ಸ್ ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದ.